ಕ್ಯಾಮ್ರಾ ಇದ್ದಿದ್ರೆ ಇದನ್ನೆಲ್ಲ ಶೂಟ್ ಮಾಡ್ಬೋದಿತ್ತು. ಯಾಕಣ್ಣ ಪಿಸ್ತೂಲಲ್ಲಿ ಶೂಟ್ ಮಾಡ್ಲಿಕ್ಕೆ ಆಗಲ್ವಾ? ನನ್ ಮಗನೇ, ಅದು ನೀನ್ ಶೂಟ್ ಮಾಡಿ. ಲೋ ಮುಸ್ತಫಾ, ಎಲ್ಲಿ ನಮ್ಮ ಅಪ್ಪರ್ ಪಟ್ಟು? ರೆಡಿ ಆಗ್ತಾ ಇದೆ. ಯಾವತ್ತು? 3 ತಿಂಗಳಾತು. ಕೇಳಿದಾಗ್ಲೆಲ್ಲ ಮುಂದಿನ ವಾರ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ ಅಂತ ಸತಾಸ್ತಾನೆ ಇದೆಯಾ? ಲೇ, ನಮ್ಮ ಮನೆ ತಾನೆ ಅಂತದ್ದು. ನಾವೇ ನಿಮ್ ಮನೆ ತವ ಬಂದು ಕಾಸು ಕೊಟ್ಟು ಭಿಕ್ಷೆ ಎತ್ತದ. ಲೋ ತಿಪ್ಪ, ಮುಂದಿನ ವಾರ ನಿಮ್ಮ ಅಪ್ಪನೇ ಕೊಡ್ತೀನಿ ಕಣ. ನನ್ನ ಮಗನೇ ಮುಂದಿನ ವಾರ ನೀನು ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೀವನ ನನ್ನ ಮಕ್ಕಳ್ರ. ನನ್ ಮಗನೇ, ಇವತ್ತು ನಿನ್ ಮಗ ಕಣ. ಕಲ್ಪು ಮುಸ್ತಫಾ ಏನ್ ಹೇಳು? ಕಲ್ಪಿ, ನೆನಪಿಲ್ವಾ ನಾನು ಕೊಡ್ಸಿದ್ದು ಕೊಲ್ಪಿ? ಕುಲ್ಫಿನ ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ. ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡ್ಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡ್ಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲವ ಚಿಕ್ ಏನೋ ಹೋಗ್ಬಿಟ್ರಪ್ಪ. ಓಕೆ ಓಕೆ, ಇಲ್ಲೇ ಇದಾರೆ. ಗೊತ್ತಿಲ್ದಂಗ ಒಂದ್ ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಹಿಡ್ಕೋಬೇಕು. ಅಯ್ಯೋ ಮಿಸ್ಸು, ನನ್ನ ತೆಗಿರಿ. ಸೈಡ್ ಮಾಮ, ನನ್ನ ಫೋಟೋ ತೆಗಿರಿ. ಕಿತ್ತೋಗಿರೋ ಮುಖ ಫೋಟೋ ಬೇರೆ ಕೇಳು. ಮುಸ್ತಫಾ ಪ್ರಿಯಾ ಸೋನಾ ಫೋಟೋ ಕೇಳಿದ್ಲ. ನನ್ನ ಹತ್ರ ನಮ್ಮ ಅಜ್ಜಿ ಫೋಟೋ ಇದೆ, ಅದನ್ನೇ ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ಟಚ್ ಮಾಡಿ ಕೊಟ್ಬಿಡ್ಲಾ? ವಟ ಅಂತ ಮಾತಾಡ, ನಂಗೊಂದು ಫೋಟೋ ಬೇಕು. ದಾರಿ ಹೇಳಿ. ಇವಾಗ ದಾರಿ ಗೊತ್ತಿದ್ರೆ ವಟ ಅಂತ ನಾನು ಯಾಕೆ ಮಾತಾಡ್ತೀನಿ? ಒಂದ್ ನಿಮಿಷ ಏನು? ಏನ್ ಬೇಕು ಸರ್? ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? 30 ಜನ. ಒಂದ್ ದಿವಸಕ್ಕೆ ಎಷ್ಟು ಬಿಸ್ನೆಸ್ ಮಾಡ್ತೀರಾ? 30,000 ಸರ್. ಈ ಬಿಲ್ಡಿಂಗ್ ಕಾಸ್ಟ್ ಎಷ್ಟಾಗ್ಬೋದು? ನಿಯರ್ಲಿ 2 ಕೋಟಿ ರೂಪಾಯಿ. ಟೋಟಲ್ ಆಗಿ ನಿಮ್ ವ್ಯಾಲ್ಯೂ ಏನು? ಯಾರ್ರಿ ನೀವು? ಏನ್ ಬೇಕಿತ್ತು ನಿಮ್ಗೆ? ಅದು ಪಾಸ್ಪೋರ್ಟ್ ಸೈಜ್ ಅಲ್ಲಿ ಒಂದು ಫೋಟೋ ಬೇಕಾಗಿತ್ತು. ಎಷ್ಟಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸುಮ್ಮನೆ ಒಂದು ಜನರಲ್ ನಾಲೆಜ್ಗೋಸ್ಕರ ಕೇಳಿದೆ, ತಪ್ಪು ತಿಳ್ಕೊಬೇಡಿ. ಹೋಗಿ ನೀವು ಫೋಟೋ ರೆಡಿ ಮಾಡ್ಕೊಳ್ಳಿ. ಜನರಲ್ ನಾಲೆಜ್ ಅಂತ ಜನರಲ್ ನಾಲೆಜ್. ಹೋಗ್ರಿ ಲೈಬ್ರರಿಗೆ. ಏನ್ ಬೇಕು ಸರ್? ಸುಂದರವಾಗಿರೋ ಒಂದು ಹುಡುಗಿ ಫೋಟೋ ಬೇಕಾಗಿತ್ತು. ನನ್ ಫೋಟೋ ಕೊಡ್ಲಾ? ನೀವೇ ಬಂದ್ರು ಬೇಡ. ಅಯ್ಯೋ, ಸೋನಾ ನಮಗ್ ಬೇಕಾಗಿರೋ ಫಿಗರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಫೋಟೋ ತೆಗ್ಸಲ್ವಾ? ಕಂಟ್ರೋವರ್ ಸ್ಟುಡಿಯೋದಲ್ಲೇ ತಗೊಳ್ತೀನಿ. ಥ್ಯಾಂಕ್ ಯು. ಅಯ್ಯ ನೀನ. ಸಪ ಸಿ ದ ಬ್ಯೂಟಿಫುಲ್ ಫೋಟೋ. ಹೇಗೋ ಸಿಕ್ತು? ಅಂದರ್ ಬಾಯರ್ ಆಡ್ಬಿಟ್ಟೆ, ಊಟೀಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಆಹಾ, ಸೋನಾ ಅನ್ನೋ ಹೆಸರಿಗೆ ಒಳ್ಳೆ ಫೋಟೋ. ಇವಳೇ ನಿನ್ನ ಕನಸಿನ ರಾಣಿ ಸೋನಾ. ನೀ ಫೋನಾ? ಥ್ಯಾಂಕ್ ಯು. ಅಯ್ಯೋ ಪಾಪಿ, ಹುಡುಗಿ ಸಿಕ್ಕಿದ ತಕ್ಷಣ ಫ್ರೆಂಡ್ಶಿಪ್ ನ ಡೈವರ್ಸ್ ಮಾಡ್ಬಿಟ್ಟಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ರಾ ಬಾವ? ಬಾವ ನಿಧಾನ ಬನ್ನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೊರಟಿದ್ದೀರಾ? ಅದು ಆಫೀಸಿಂದ ಅರ್ಜೆಂಟ್ ಆಗಿ ಫೋನ್ ಮಾಡ್ತು, ನಾನು ಹೋಗ್ಬೇಕು. ಏನೋ ಬೇಜಾರಾಗಿದ್ದೀರಲ್ಲ? ನಿಮ್ ಫ್ರೆಂಡ್ ಸೂರಪ್ಪ ಏನಾದ್ರು ಅಂದನ ಹೇಳಿ ಕತ್ತರಿಸಾಕ್ಬಿಡ್ತೀನಿ ನನ್ ಮಗನ್ನ. ಯಾಕಯ್ಯ ಕತ್ತರಿಸ್ತೀನಿ ಅಂತ ಅದನ್ನೇ ರಿಪೀಟ್ ಮಾಡಿ ಭಯ ಬೀಳಿಸ್ತೀಯ? ಅದಿರ್ಲಿ, ನೀವು ಹೊರಟಿರೋದು ನಿಮ್ ಮಗನಿಗೆ ಗೊತ್ತಾ? ಗೊತ್ತಾದ್ರೆ ಎಲ್ಲಿ ಹೋಗಕ್ ಬಿಡ್ತಾನ ಅವನು? ಅವನಿಗೆ ನಾನು ಲಾಲಿಪಾಪ್ ಅಲ್ವಾ? ಎಲ್ಲಿ ಹೋಗ್ತಾ ಇದ್ದೀರಾ ಡಾಡಾ? ನಿನ್ಗ್ಯಾಕೋ? ಅದಕ್ಕೆ ಮಕ್ಕಳಿಗೆ ಲಾಲಿಪಾಪ್ ಕೊಡಿಸಬಾರ್ದು ಅನ್ನೋದು. ಬನ್ನಿ ಡಾಡಾ, ನಾನ್ ನಿಮ್ಗೆ ದುಡ್ಡು ಕುಡಿಸ್ತೀನಿ. ನಾನ್ ಬರಲ್ಲ. ಬನ್ನಿ ಡಾಡಾ. ಅಯ್ಯೋ ಅಳಿಮಯ್ಯ, ಡ್ಯಾಡಿಗೆ ಕೋಪ ಬಂದಿರೋ ಹಾಗಿದೆ, ರೂಮ್ ಕರ್ಕೊಂಡು ಹೋಗಿ ಪಾಪ ಸಮಾಧಾನ. ರೂಮ್ ಯಾಕೆ?
ಬೇಕಾಗಿಲ್ಲ ಇಲ್ಲೇ ಸಮಾಧಾನ ಮಾಡ್ಲಿ. ಬನ್ನಿ ಡಾಡ, ನಾನ್ ಬರಲ್ಲಪ್ಪ. ಬನ್ನಿ ಡಾಡ. ಅಯ್ಯೋ ಬನ್ನಿ ಡಾಡ. ಅಳಿಮಯ್ಯ ಸ್ವಲ್ಪ ಸ್ಟ್ರಾಂಗ್ ಆಗಿ ಹೇಳು. ಇನ್ನೊಂದ್ಸಲ ಹೇಳ್ದೆ ಕೇಳ್ದೆ ಹೋಗೋ ಆಲೋಚನೆ ಬರಬಾರ್ದು. 2 minutes. ಓಕೆ. ಬನ್ನಿ ಡಾಡ. ಬಂದೆ. ಇದನ್ ಬಿಟ್ಟು ಬೇರೆ ಐಡಿಯಾನೇ ಇಲ್ಲಲ್ಲ. ಇಲ್ಲ ಡಾಡ. ಅಪ್ಪ ಮಗ ಅಂದ್ರೆ ಹೀಗಿರ್ಬೇಕು. ಹ, ಏನ್ ಪ್ರೀತಿ ವಾತ್ಸಲ್ಯ. ಟಾಮ್ ಅಂಡ್ ಜೆರ್ರಿ ಕಾರ್ಟೂನ್ ಇನ್ನೊಂದ್ಸಲ ಹಾಕ್ಲಾ ಮಗನೇ? ಬಹಳ ಬೇಗನೆ ಬುದ್ಧಿ ಹೇಳ್ದಂಗಿದೆ. ಎಲ್ಲಿ ಬೇಗ ಬುದ್ಧಿ ಹೇಳ್ದ ಸಾರ್? ಹಂಪೆನೆ ಹಾಳು ಮಾಡೋಷ್ಟು ಟೈಮ್ ತಗೊಂಡವನೆ. ಕಂದ, ಇನ್ಮೇಲೆ ನೀನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಓಕೆ? ಅಳಿಮಯ್ಯ, ಯಾವ್ದಕ್ಕೂ ನಿಮ್ಮ ಅಪ್ಪನ್ನ ನಿನ್ ಪಕ್ಕದಲ್ಲೇ ಮಲಗಿಸ್ಕೊ. ಸರಿ ಸರ್. ಹಾಯ್ 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 ಹಾಯ್. ಏ ಮ್ಯಾನ್, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಾ ಇಲ್ವಾ? ಆರಿಸ್ತಾ ಇದೀನಿ. ಆರ್ಸ್ಬಿಟ್ಟು ನನ್ಗೊಂದ್ ಸಿಪ್ ಕೊಡು. ಮಗಯ್ಯ, ನಾನೇ ಬಿಟ್ಟಿ ಕುಡಿತಾ ಇದ್ದೀನಿ, ಇವನು ಬೇರೆ ಬಂದ್ಬಿಟ್ಟ. ಲೇ, ಜಾಸ್ತಿ ಬಗ್ ನೋಡ್ಬೇಡ, ಒಳಗ್ ಬಿದ್ದು ಸತ್ತೋಗ್ಬಿಟ್ಯಾ. ಏ ಕಾಂಜಿ ಪಿಂಜಿ ಓನರ್, 1 ಪ್ಯಾಕೆಟ್ ಸಿಗರೆಟ್ ಪ್ಲೀಸ್. ಸಿಗರೇಟಾ? ಮೊದಲು ಹಳೆ ಬಾಕಿ ಕೊಡು. ಹಳೆ ಬಾಕಿ 89 ರೂಪಾಯಿ 50 ಪೈಸಾ ಕೊಟ್ರೇನೆ ಮತ್ತೆ ಸಾಲ ಕೊಡೋದು. ಏನು ಬಾಕಿ ಕೊಡು ಒಂದೇ. ಯು ಆರ್ ಇನ್ಸಲ್ಟಿಂಗ್ ಮೀ. ಇನ್ಸಲ್ಟ್ ಇಲ್ಲ, ಕನ್ಸಲ್ಟ್ ಇಲ್ಲ, ಮೊದಲು ಹಳೆ ಬಾಕಿ ಬಿಸಾಕು. ನನ್ನ ಹತ್ರ ನೀ ದುಡ್ಡು ಕೇಳ್ತೀಯಾ? ಏನ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಇದೀಯಾ? ಆಕ್ಷನ್ 500 ರೂಪಾಯಿ ನೋಡೇ ಇಲ್ಲಲ್ಲ? ತಗೋ, ನಿನ್ ಲೆಕ್ಕ ಚುಟ್ಟ ಮಾಡ್ಕೋ, ಮಿಕ್ಕಿದ್ ನೀನೇ ಇಟ್ಕೋ. ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ. 500 ರೂಪಾಯಿ ನಿನ್ನ ಹತ್ರ ಹ್ಯಾಕ್ ಬಂತು? ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್. ಈ ಬ್ಯಾಗು ಅದು ಒಬ್ಬ ಮೆಡಿಕಲ್ ರಪ್ಪು. ಇದನ್ನ ನೋಡ್ಕೋ ಅಂತ ಬಾತ್ರೂಮ್ ಗೆ ಅನ್ಲೋಡಿಂಗ್ ಹೋಗಿದ್ದ. ಈಚೆ ಬಂದ್ ನೋಡ್ತಾನೆ ಬ್ಯಾಗ್ ಕಾಣ್ತಾ ಇಲ್ಲ. ಏನಾಯ್ತು? ನಾನು ಚೂಟು ಪತ್ತಡ ಮಾಡ್ಕೊಂಡ್ ಬಂದ್ಬಿಟ್ನಲ್ಲ. ಚೂಟು ಪತ್ರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ. ಬಡ ಬಂದವರೇ, ಬನ್ನಿ ಬನ್ನಿ ಬನ್ನಿ, ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್. ಯಾಕಪ್ಪ, ಏನಪ್ಪ ಆಗ್ಬೇಕಾಗಿತ್ತು? ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್. ನೀವು ನಮ್ಮ ಮನೆ ದೇವರಿದ್ದಾಗೆ ಸರ್. ಅದಕ್ಕೋಸ್ಕರ ಹಾಲಿನ ಅಭಿಷೇಕ ಮಾಡಕ್ ಬಂದೇನಪ್ಪ? ಇಲ್ಲ ಸರ್, ನನ್ಗೆ ಔಷಧಿ ಬೇಕಾಗಿತ್ತು ಸರ್. ಮೆಡಿಕಲ್ ಶಾಪಿಗೆ ಹೋಗು, ಅವ್ರು ದುಡ್ಡು ಕೇಳ್ತಾರೆ ಸರ್. ಡಾಕ್ಟರ್ ಹತ್ರ ಹೋಗು, ಅವ್ರು ಫೀಸ್ ಕೇಳ್ತಾರೆ ಸರ್. ಅದಕ್ಕೆ ನನ್ನ ಅಂಗಡಿ ಬೇಕಾಗಿತ್ತು. ಅವನು ನನ್ನ ಪೇಷಂಟ್. ಕೈಗೆ ತೋರ್ಸ್ ಮಾತಾಡ್ದೆ ನಿನ್ನನ್ನು 500 ರೂಪೀಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಕಾಲ ತೋರ್ಸು. ಡರ್ಟಿ ಪೀಪಲ್, ವಾಟೆ ಕಿಚ್ಚು. ನೀನ್ ಒಂದ್ ಕೆಲಸ ಮಾಡಪ್ಪ, 6 ಗಂಟೆ ಮೇಲೆ ಪಾರ್ಕ್ ಬಂದ್ಬಿಡು. ನಿನ್ನ ಬಾಡಿನ ಟೋಟಲ್ ಚೆಕ್ ಮಾಡಿ ಔಷಧಿ ಕೊಟ್ಟು ಬಿಡ್ತೀನಿ. ಸಾರಿ ಸರ್, ನನಗ್ ಪಾರ್ಕಿಗೆ ಬರಕ್ಕಾಗಲ್ಲ ಸರ್. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಐ ಆಮ್ ವೆರಿ ಸಾರಿ. ಬಾಪ ಕೂತ್ಕೊಳ್ಳಪ್ಪ, ಇಲ್ಲೇ ಟ್ರೀಟ್ ಮಾಡ್ತೀನಿ. ಸಾರಿ ಸರ್, ನನಗ್ ಕುತ್ಕೊಳಕ್ ಆಗಲ್ಲ. ಯಾಕಪ್ಪ? ನನಗ್ ಪೈಲ್ಸ್ ಇದೆ ಸರ್. ಚೀತು, ಹೋಗ್ಲಿ ಬಿಡಪ್ಪ, ಕೈಯಾದ್ರೂ ಕೊಡಪ್ಪ, ನಾಡಿ ನೋಡಿ ಹೇಳ್ಬಿಡ್ತೀನಿ. ಸಾರಿ ಸರ್, ನನ್ ಕೈ ಕೊಡಕ್ ಆಗಲ್ಲ. ನೀವೇ ಕೈ ಹಿಡ್ದು ನೋಡ್ಬೇಕು ಸರ್. ಯಾಕಪ್ಪ? 2 ತಿಂಗಳ ಹಿಂದೆ ನನ್ ಕೈ ಲಕ್ವ ಹೊಡೆದು 2 ಕೈ ಬಿದ್ದೋಗ್ಬಿಟ್ಟಿದೆ ಸರ್. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಒಂದರ್ಧ ಟೀ ಕುಡಿತೀರಾ? ಸಾರಿ ಸರ್, ಟೀ ಕಾಫಿ ಕುಡಿಯಲ್ಲ ಸರ್. ಯಾಕಪ್ಪ, ಅಭ್ಯಾಸ ಇಲ್ವಾ? ಅಲ್ಲ ಸರ್, ನನ್ಗೆ ಸಕ್ಕರೆ ಕಾಯಿಲೆ ಇದೆ. ಶುಗರ? ಯಾವಾಗಿಂದ? BP ಬಂದಾಗಿಂದ ಸರ್. ಟಿಬಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್. ಯಾಕೋ ಈ ಜಾಗ ಸರಿ ಇಲ್ಲ, ಬಾಪ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ಸಾರಿ ಸರ್, ನನಗ್ ಜಾಸ್ತಿ ನಡೆಯಕ್ ಆಗಲ್ಲ ಸರ್. ಯಾಕಪ್ಪ? ನನಗೆ ಕಾಲಲ್ಲಿ ಆಣಿ ಇದೆ. ಕಾಲಲ್ಲಿ ಆಣಿನ? ಅಯ್ಯೋ ದೇವ್ರೆ, ಒಂದೇ ಒಂದು ಬಾಡಿಲಿ 1 ಕೋಟಿ ರೋಗಣ. ಸರ್, ನೀವೇನೋ ಹೇಳ್ತಾ ಇದೀರಂತ ಗೊತ್ತಾಗ್ತಾ ಇದೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ಕಿವಿಲಿ ಹೇಳಿ ಸರ್. ಯಾಕೋ? ಕಾಮಾಲೆ ಬಂದಾಗಿಂದ ಈ ಕಿವಿ ಕೇಳಿಸ್ತಲ್ಲ ಸರ್. ಅಯ್ಯೋ, ಐ ರಿಯಲಿ ಪಿಟಿ ಯು. ನಿನ್ ಹೆಸರೇನಪ್ಪ? ಆರೋಗ್ಯ ದಾಸ್. ಅಯ್ಯೋ ಪಾಪಿ ಸರ್, ನಾನ್ ನಿನ್ಗಳಿಲ್ಲಪ್ಪ. ಆ ದೇವ್ರಿಗೆ ಆರೋಗ್ಯ ದಾಸ್ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದಾನಲ್ಲ. ಹೋಗ್ಲಿ ಬಿಡು. ಈಗ ನನ್ನಿಂದ ಏನಾಗಬೇಕು? ಸರ್, ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್. ಅವ್ನು ನನ್ ಪೇಷಂಟು, ನಾನ್ ವಿಚಾರಿಸ್ಕೋತೀನಿ. ಏನೋ ನಿನಗೆ ಸಾಯಂಕಾಲ 5 ಗಂಟೆ ಮೇಲೆ ಕಣ್ಣು ಕಾಣಲ್ಲ, ಒಂದು ಲೌಡ್ ಸ್ಪೀಕರ್, 2 ಕೈ ಬಿದ್ದೋಗಿದೆ, ಲಂಗ್ಸು TB ಬಂದು ಸುಟ್ಟಾಗಿದೆ, ಕೂತ್ಕೊಳ್ಳೋ ಸೀಟು ಸಾಲ್ದು ಅಂತ ಕಾಲಲ್ಲಿ ಆಗಿದೆ. ಇಷ್ಟೆಲ್ಲ ರೋಗ ಹೋಗೋದಕ್ಕೆ ನಿನಗೆ ಒಂದೇ ಒಂದು ಔಷಧಿ ಬೇಕಾ? ಕೊಡ್ತೀನೋ? ಕೊಡ್ತೀನಿ. ತಗೋ, ಒಂದೇ ಒಂದು ಔಷಧಿ. ಹೇಗೆ? ದಿವ್ಸಕ್ಕೆ 3 ಸರಿನಾ ಸರ್? ಇಲ್ಲ, ಒಂದೇ ಸಲ ಕುಡಿಬೇಕು.
ಒಂದೇ ಸರಿನಾ? ಥ್ಯಾಂಕ್ಸ್. ಇದನ್ ಕುಡಿದು ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ. ವೈ? ಬಿಕಾಸ್ ದಿಸ್ ಈಸ್ ಇಲಿ ಪಾಷಾಣ. ಇಲಿ ಪಾಷಾಣನ? ಅಯ್ಯ ನನ್ನ ಮಗನಲ್ಲೇ, ಬದುಕಿ ಉಳಿಯೋರ್ಗ್ ಮಾತ್ರ ಔಷಧಿ ಕೊಡ್ಬೇಕು. 20 ನಿಮಿಷದಲ್ಲಿ ಸಾಯೋ ನಿನಗೆ ಯಾಕೋ ಔಷಧಿ ಇದನ್ನ ಹಿಡ್ಕೋ, ತಗೊಳ್ಳೋ. 10 ರೂಪಾಯಿ ಇದೆ, ಬಾಯಲ್ಲಿ ಹಾಕೋ. ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೇ ಮಲ್ಕೊಂಬಿಡು. ಬ್ಯಾಂಡ್ ಸೆಟ್ ಖರ್ಚು, ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ. ಇಲ್ಲೇ ಹೋಗ್ಬಿಟ್ಟ ಆ ಸ್ವೈ ಡಮರ್. ಬಾಡಿ ಶಿಫ್ಟ್ ಹರಿಶ್ಚಂದ್ರ ಘಾಟ್.